ಸೆಪ್ಟೆಂಬರ್ 18ನೇ ತಾರೀಕು. ಇವತ್ತು ಆ್ಯಕ್ಚುಲಿ ಸ್ಪ್ರೇ ಯಾವುದಂದರೆ ಪ್ರಯಾಕ್ಸರು, ಹಾಗೆ ಬಯೋಮಿಸಿನ್, ಫ್ಲೋಕ್ಸೋಪೈರಾಕ್ಸೈಡು, ಹಾಗೆ ಇನ್ನೊಂದು ಕಂಟೆಂಟ್ ಏನಿದೆ ಅದು 2 ಮಾಲಿಕ್ಯೂಲ್ಸ್ ಇರತಕ್ಕಂತಹ ಪ್ರಯಾಕ್ಸರು BASF ಕಂಪ್ನಿದು, ಹಾಗೆ ಕಜುಗಮಿಸಿನ್ 3% ಇರತಕ್ಕಂತಹ ಬಯೋಮಿಸಿನ್ ಏನಕ್ಕೆ ಅಂತಂದರೆ ಬಾಡ್ಗೊಳೆ ಅಥವಾ ಬ್ಯಾಕ್ಟೀರಿಯಾಗಳು ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅಂತಂದು. ಸೊ ಫ್ಲೋಕ್ಸೋಪೈರಾಕ್ಸೈಡು ಮತ್ತು ಪ್ಯಾರಾಕ್ಲೋಸ್ಟ್ರೋಬಿನು ಇದರಲ್ಲಿ ಆ್ಯಕ್ಚುಲಿ ಸೇಮ್ ನಾವೇನು ಮೆರಿವೋನ್ ಯೂಸ್ ಮಾಡಿದ್ವಲ್ಲ, ಸೇಮ್ ಕಂಟೆಂಟ್, ಸೇಮ್ ಗ್ರೂಪು. ಬಟ್ ಡಿಫ್ರೆನ್ಸ್ ಏನಂತಂದರೆ ಫ್ಲೋಕ್ಸೋಪೈರಾಕ್ಸೈಡು 167 ಗ್ರಾಮ್ ಪರ್ ಲೀಟರ್ ಇದರಲ್ಲಿ ಇರ್ತಕ್ಕಂಥದ್ದು, ಪ್ಲಸ್ ಪ್ಯಾರಾಕ್ಲೋಸ್ಟ್ರೋಬಿನ್ 333 ಗ್ರಾಮ್ ಪರ್ ಲೀಟರ್ SSC ಫಾರ್ಮ್ಯಾಟಲ್ಲಿದೆ. ಸೊ ಇದು ನಮಗೆ ಜಸ್ಟು 120 ml 1 ಬ್ಯಾರಲ್ಗೆ. ಸೊ ನೀವು 1 ಎಕರೆ ಇದೆ ಅಂತಂದರೆ 2 ಬ್ಯಾರಲ್ ಬೇಕಾಗುತ್ತೆ. ಸೊ ಇದು 2 ಬಾಟಲ್ ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ಇದು ನಿಮಗೆ 1000 ರೂಪೀಸ್ ಒಂದು ಬಾಟ್ಲು ಬಿಡ್ಬೋದು, 2000 ರೂಪೀಸ್ ಇದಕ್ಕಾಯಿತು. ಹಾಗೆ ನಿಮಗೆ ಬಯೋಮಿಸಿನ್, ಕಜುಗಮಿಸಿನ್ 3% SL. ನೀವು ಬಯೋಮಿಸಿನ್ನಲ್ಲಿ ಏನಕ್ಕಂತಂದರೆ ಬಾಡುಗುಳೆ ಅಥವಾ ಬ್ಯಾಕ್ಟೀರಿಯಾ ದುಂಡಾಣುಗಳಿಂದ ಬರ್ತಕ್ಕಂತಹ ಯಾವುದೇ ಒಂದು ರೋಗಗಳು ನಮಗೆ ಬರದೇ ಇರಲಿ ಅಂತ ಮುಂಚಿತವಾಗಿ ಹೊಡೆಯೋದು. ಇದರಲ್ಲಿ ವ್ಯಾಲಿಡಮಿಸಿನ್ ಅಂತಲೂ ಬರುತ್ತೆ, ಕಜುಗಮಿಸಿನ್ ಅಂತಲೂ ಬರುತ್ತೆ. ನೀವು ಇನ್ನೂ ಒಂದಿದೆ, ನನಗೆ ನೆನಪಿಲ್ಲ ಹೆಸರು. ಸೊ ಇವು ಮೂರನ್ನು ಕೂಡ ನಾವು ಎವ್ರಿ ಟೈಮ್ ಚೇಂಜ್ ಮಾಡಿ ಸ್ಪ್ರೇ ಕೊಡ್ತಾ ಹೋಗಬೇಕು. ಸೊ ಆ ಥರ ಕೊಡೋದ್ರಿಂದ ನಮಗೇನಂತಂದರೆ ಬ್ಯಾಕ್ಟೀರಿಯಾಗಳು, ಇದೇನು ದುಂಡಾಣುಗಳಿಂದ ನಮಗೆ ಬಾಡುಗೊಳೆ ಬರುತ್ತಲ್ಲ, ಅಂತಹ ಬಾಡುಗೊಳೆ ರೋಗಗಳನ್ನು ನಾವು ತಡಿಬೋದು. ಆ್ಯಕ್ಚುಲಿ ಬಾಡುಗೊಳೆ ಒಂದು ಸತ ಬಂತು ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ತಡೆಯೋದಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಔಷಧ ಇನ್ನೂ ಸಿಕ್ಕಿಲ್ಲ. ಯಾಕಂತಂದರೆ ದುಂಡಾಣುಗಳು ಅಂದರೆ ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡೋದಕ್ಕೆ ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಯಾವುದೇ ಬ್ಯಾಕ್ಟೀರಿಯಾಸೈಡ್ಗಳು ನಮಗಿನ್ನೂ ಅವೈಲೇಬಲ್ ಇಲ್ಲ. ಸೊ ಆದ ಕಾರಣ ಇವೆಲ್ಲ ಪ್ರಿವೆಂಟಿವ್ ಸ್ಪ್ರೇಗಳು. ಇದನ್ನು ನೀವು ಎವ್ರಿ ಸ್ಪ್ರೇ ಜೊತೆಗೆ ಬೇಕಾದರೂ ಕೊಡ್ಬೋದು, ಇಲ್ಲ ಸಪ್ರೇಟಾಗೂ ಕೂಡ ಕೊಡ್ಬೋದು. ಇದು ಏನಂತಂದರೆ ನಿಮಗೆ ಒಂದು ಸಲ ನೀವು ಇದನ್ನು ಕೊಟ್ಟರೆ ಹೇಗೆ ನೀವು ಇನ್ನೊಂದು ಸಲ ಕೊಡಬೇಕಾದ್ರೆ ಕಜುಗಮಿಸಿನ್ ಅಂತ ಏನಿದೆಯಲ್ಲ ಇದನ್ನು ತಪ್ಪಿಸಿ, ನೀವು 3% ಇರೋದನ್ನು ತಪ್ಪಿಸಿ ವ್ಯಾಲಿಡಮಿಸಿನ್ ಕೊಡಬೇಕಾಗತ್ತೆ. ಸೊ ನಾನು ನಿಮಗೆ ಯಾವುದಾದ್ರು ಬಾಟ್ಲಲ್ಲಿದ್ದರೆ ನೋಡಿ ಹೇಳ್ತೀನಿ. ಒಂದು ಸೆಕೆಂಡು. ಲಾಸ್ಟ್ ಟೈಮು ಕಜುಗಮಿಸಿನ್ ಕೊಟ್ಟಿತ್ತು. ಸೊ ಇಷ್ಟೊಂದು ಔಷಧಿಗಳನ್ನು ಈಗಾಗಲೇ ನಾನು ಯೂಸ್ ಮಾಡಿದ್ದೀನಿ. ಸೊ ಆಲ್ಮಟ್ಟಿ, ಇದರಲ್ಲೂ ಕೂಡ ಟೆಬಿಕೊನಜೋಲು ಮತ್ತು ಅಜೋಸ್ಟ್ರೋಬಿನ್ ಇದ್ದಿದ್ದು. ಫಂಗಿಸೈಡ್ಗಳನ್ನು ಯೂಸ್ ಮಾಡಿದ್ದೀನಿ ತುಂಬ, ಬಟ್ ಬ್ಯಾಕ್ಟೀರಿಯಾ ಸೈಡ್ ನಾನು ಮೋಸ್ಟ್ಲಿ ಇದೊಂದೇ ಯೂಸ್ ಮಾಡಿರೋದು. ಸೊ ಹಾಗಾಗಿ ನನ್ನ ಕಡೆ ಇಲ್ಲ ಅದು. ಸೊ ನೀವು ಸರ್ಚ್ ಮಾಡಿ ಸಿಗುತ್ತೆ ಅದು ನಿಮಗೆ. ಆ್ಯಕ್ಚುಲಿ ಬ್ಯಾಕ್ಟೀರಿಯಾಸ್ ತುಂಬ ತೀವ್ರವಾಗಿ ಹರಡ್ತವೆ. ಸೊ ಹಾಗಾಗಿ ಆದಷ್ಟು ನೀವು ಪ್ರತಿ ಸ್ಪ್ರೇ ಕೊಡುವಾಗ ಆದಷ್ಟು ನೋಡ್ಕೊಂಬಿಟ್ಟು ಯಾವ ಸ್ಪ್ರೇ ನಮಗೆ ಏನು ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಆ ಥರ ತಿಳ್ಕೊಂಡು ನೀವು ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಆದಷ್ಟು ಅನುಕೂಲ ಇರುತ್ತೆ. ಅದೆಲ್ಲ ಇಲ್ಲದೆ ಯಾರೋ ಹೇಳಿದರು ಅಂತಂದು ತೊಗೊಂಡು ಹಾಕೋದಕ್ಕಿಂತ ಯಾವ ಕಾರಣಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಫಸ್ಟ್ ತಿಳ್ಕೊಳ್ಳಿ. ಈ ವರ್ಷ ನೀವು ಮಾಡಿರೋ ತಪ್ಪುಗಳನ್ನು ನೆಕ್ಸ್ಟ್ ಇಯರ್ ತಿದ್ಕೋಬೋದು. ಸೊ ಹಾಗಾಗಿ ನಾನು ನಿಮಗೆ ಪ್ರತಿ ಸಲನೂ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ತಿಳಿಸ್ತಾ ಇರೋದು. ಸೊ ಇವತ್ತು ನೋಡಿ, ನಾನು ಪ್ರಯಾಕ್ಸರ್ನ ಏನು ಕಾಂಬಿನೇಷನ್ ಕೊಟ್ಟಿದ್ದಿಲ್ಲ, ಸೇಮ್ ಅದು ಮೆರಿವೋನಲ್ಲಿದ್ದಿದೆ. ಬಟ್ ನಾನು ಇದ್ರ ಹಿಂದೆ ಬೋನಸ್ ಯೂಸ್ ಮಾಡಿದ್ದೆ. ಗ್ರೂಪ್ 3 ಮತ್ತು ಗ್ರೂಪ್ 7, ಗ್ರೂಪ್ 11 ಇವೇನಿದಾವಲ್ಲ, ಇವನ್ನ ನಾನು ಪ್ರತಿ ಸಲನೂ ಕೂಡ ಚೇಂಜ್ ಮಾಡ್ತಾ ಸ್ಪ್ರೇ ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ಇವಾಗ ಒಂದು ಬ್ಯಾರಲ್ ಆ ಕಡೆ ಹೊಡೆದಿದ್ದೀನಿ, ಇವಾಗ ಈ ಕಡೆ ಇನ್ನೊಂದು ಬ್ಯಾರಲ್ ಹೊಡಿಬೇಕಾಗಿದೆ. ಇದು ಬಂದುಬಿಟ್ಟು ಲೆಪ್ಟೋ ಅಂತ ಏನು ಹೇಳಿದ್ನಲ್ಲ, ಇದು ಇನ್ಸೆಕ್ಟಿಸೈಡು. ಇದರಲ್ಲೂ ಕೂಡ ನಿಮಗೆ ಪ್ರತಿ ಸಲ ನೀವು ಗ್ರೂಪ್ನ ತಪ್ಪಿಸಿ ಹೊಡೆಯೋದಕ್ಕೆ ಇದರಲ್ಲೂ ಕೂಡ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಏನೇನು ಕಾಂಬಿನೇಷನ್ ಇದೆ ಅಂತ ನೋಡ್ಕೊಂಬಿಟ್ಟು, ಇದ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲ. ನೆಕ್ಸ್ಟ್ ಇಯರ್ ಅನ್ನೋದ್ರಲ್ಲಿ ನಾನು ಆ್ಯಕ್ಚುಲಿ ಇನ್ಸೆಕ್ಟಿಸೈಡ್ಗಳ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊತೀನಿ. ಸೊ ಇದು ಒಂದು ಲೆಪ್ಟೋ ಒಂದು ಯೂಸ್ ಮಾಡಿದ್ದೀನಿ. ಹಾಗೆ ಕಜುಗಮಿಸಿನ್ 3%, ಅದಾದಮೇಲೆ ಫ್ಲೋಕ್ಸೋಪೈರಾಕ್ಸೈಡ್ 167 ಮತ್ತು ಪ್ಯಾರಾಕ್ಲೋಸ್ಟ್ರೋಬಿನ್ 333 ಇದಿಷ್ಟು. ಇದ್ರ ಜೊತೆಗೆ ಒಂದು ಗಮ್.
ಎಫಿಕ್ಯಾಕ್ಸ್ ಅಂತಂದು ಸಿಲಿಕಾನ್ ಸರ್ಫಕೆಂಟ್ ಅಂತ ಇದು ಗಮ್ ಯೂಸ್ ಮಾಡ್ತಾ ಇರೋದು ಇನ್ ಕೇಸ್ ಏನಾದ್ರು ಮಳೆ ಬಂದರೆ ಅಂತಂದು. ಸೊ ಇದಿಷ್ಟು ನಾನು ಒಂದು ಬ್ಯಾರ್ಲಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು 250 ml, ಇದು 100 ಗ್ರಾಮು, ಹಾಗೆ ಫ್ಲಕ್ಸೋ ಪ್ಯಾರಾಕ್ಸೈಡ್ ಮತ್ತು ಇನ್ನೊಂದು ಪ್ಯಾರಾಕ್ಲೋಸ್ಟ್ರೋಬಿನ್ ಇರತಕ್ಕಂಥ ಪ್ರಿಯಾಕ್ಸರ್ನ ನಾನು BASF ಪ್ರಿಯಾಕ್ಸರ್ನ ನಾನು ಜಸ್ಟು 120 ml ಪರ್ ಬ್ಯಾರ್ಲ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಗೊಬ್ಬರ ಕೊಟ್ಟು 2 ದಿವಸದಲ್ಲಿ ಅಥವಾ 3 ದಿವಸದೊಳಗೇ ಹೊಡಿಬೇಕು. ನೋಡ್ತಾ ಇರ್ಬೋದು ನೀವು, ನಾವು ಗೊಬ್ಬರ ಕೊಟ್ಟ ಮೇಲೆ ಕೊಳೆಗಳೆಲ್ಲಿದೆ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ನನಗೆ. ಮತ್ತು ಆಗೇನು ಅದಾದಮೇಲೆ ಎಲ್ಲೆಲ್ಲಿ ಪೆರಿಕ್ಯುಲೇರಿಯಾಗಳು ಎಲೆಗಳು ಕಾಣ್ತಾ ಇದ್ವಲ್ಲ, ಸೈಡಲ್ಲಿ ಕಾಣಿಸುತ್ತೆ ನಿಮಗೆ ಈ ಥರ ಡೌನಲ್ಲಿ. ಮೇಲ್ಗಡೆ ಇರೋ ಚಿಗುರುಗಳು ನಮಗೆ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಈ ಸಲ. ಯಾಕಂದರೆ ಏನು ಪೆರಿಕ್ಯುಲೇರಿಯಾ ಅಂತ ಅಂದು ಅಟ್ಯಾಕ್ ಆಗುತ್ತಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದ್ರಲ್ಲೂ ಕೂಡ ಇರುತ್ತೆ. ಈ ಎಲೆಗಳೇನಿದಾವಲ್ಲ ಕೆಳಗಡೆಯಿಂದ ನಮಗೆ ತೋರಿಸ್ತಾ ಬರುತ್ತೆ ಅದು ಏನು ಫಾಲ್ಟ್ ಅಂತಂದು. ಸೊ ಈ ಸುಳಿವರೆಗೂ ಬರೋವರೆಗೂ ಬಿಡ್ಕೋಬಾರ್ದು. ಒಂದು ಫೀಲ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಗೆ ಎಲ್ಲ ಥರ ರೋಗಗಳು ಇರ್ತವೆ. ನಾವು ಕಂಟ್ರೋಲ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಷ್ಟು ಕ್ವಿಕ್ಕಾಗಿ ನಾವು ವರ್ಕ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡು. ನಾನು ಬೆಳಗ್ಗೆ ಒಂದು ನಮ್ಮ ಮಾವರ ಫೀಲ್ಡಿಗೆ ಹೋಗಿದ್ದೆ. ಅವರು ಒಂದು ವಾರದಿಂದ ಕಂಪ್ಲೀಟ್ ಬರೀ ಮಣ್ಣು ಹಾಕಿಸ್ತಾನೆ ಇದ್ದಾರೆ. ಇನ್ನು ಮಣ್ಣು ಹಾಕ್ಸೋದು ಆಗಿಲ್ಲ, ಗೊಬ್ಬರ ಕೊಟ್ಟಿದ್ದಾರೆ, ಮಣ್ಣು ಹಾಕಿಸ್ತಿದ್ದಾರೆ, ಔಷಧಿ ಹೊಡಿತಾರೋ ಗೊತ್ತಿಲ್ಲ. ಸೊ ಈ ಥರ ಮಾಡಿದರೆ ಡಿಲೇ ಮಾಡಿ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಫಂಗಸ್ಗಳು ಆಟೋಮೆಟಿಕ್ಲಿ ಸ್ಪ್ರೆಡ್ ಆಗಿಬಿಡ್ತವೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಎವ್ರಿ 8 to 10 ಡೇಸಲ್ಲಿ ಒಂದು ಸ್ಪ್ರೇ ಕೊಡಲೇಬೇಕಾಗುತ್ತೆ ನಾವು ಈ ಪೆರಿಕ್ಯುಲೇರಿಯಾದಕ್ಕೆ. ಯಾಕಂದರೆ ಅದಕ್ಕೆ ಇನ್ನೂ ನಮಗೆ ಯಾವ ಸ್ಪೀಸೀಸ್ ಅಂತ ಗೊತ್ತಿಲ್ಲದೆ ಇರೋ ಕಾರಣ ಕರೆಕ್ಟಾಗಿ ನಮಗೆ ಯಾವ ಒಂದು ಔಷಧಿ ಹೊಡಿಬೇಕು ಅಂತ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ನೀವು ತಿಳ್ಕೊಳ್ಳಿ, ನೆಕ್ಸ್ಟ್ ಇಯರ್ಗೆ ತುಂಬ ಅನುಕೂಲ ಆಗುತ್ತೆ. ಸೊ ಈ ವರ್ಷದ ಮಾರ್ಕೆಟ್ ಏನಂತ ಅಂದರೆ ಆಲ್ಮೋಸ್ಟು ಒಂದು 30% ಅಂದರೂ ನಿಮಗೆ ಸಪ್ಲೈ ಡೌನ್ ಆಗಿರೋದ್ರಿಂದ, ಒಂದು ನನ್ನ ಪ್ರಕಾರ ನವೆಂಬರಿಂದ ಏನು ದೀಪಾವಳಿ ಕಳೆಯುತ್ತಲ್ಲ ಅದಾದಮೇಲೆ ಈ ನಾರ್ತ್ ಇಂಡಿಯಾ ಸೈಡ್ ಯಾವಾಗ ಚಳಿಗಾಲ ಶುರು ಆಗುತ್ತೆ ಸಿಕ್ಕಾಬಿಟ್ಟೆ, ಆವಾಗ ಶುಂಠಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆದಷ್ಟು ಯಾರ್ಯಾರ ಕಡೆ ಶುಂಠಿ ಇದೆ ತುಂಬ ಸ್ವಲ್ಪ ಕಾತ್ಕೊಂಡು ಇಟ್ಕೊಳ್ರಿ. ರೇಟ್ ಸಿಗೋ ಎಲ್ಲ ಲಕ್ಷಣಗಳು ಇದ್ದಾವೆ. ಸೊ ಇವತ್ತಿನ ರೇಟು ನಾನು ಕೇಳಿದ ಪ್ರಕಾರ 3900 ರೂಪಾಯಿ ಹಳೆ ಶುಂಠಿ ಇದೆ. ಹಳೆ ಶುಂಠಿ ಎಲ್ಲ ಖಾಲಿಯಾಗಿ ಬಂದಿದೆ. ಇನ್ನೊಂದು ಈ ಮಂತ್ ಅನ್ನೋದ್ರಲ್ಲಿ ಯಾರೂ ಇಟ್ಕೊಳೋದಿಲ್ಲ, ಹಳೆ ಶುಂಠಿ ಅಷ್ಟು ಖಾಲಿ ಮಾಡ್ತಾರೆ. ಅಷ್ಟು ಯಾಕಂದರೆ ಹೊಸ ಶುಂಠಿ ಬರೋಕ್ಕೆ ಶುರು ಆಗುತ್ತೆ ಅಂತ. ಹೊಸ ಶುಂಠಿ ಬಂದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ಕೇಳೋದೆಲ್ಲ ಬಂದ್ಬಿಟ್ಟು ಏನು ಪೆರಿಕ್ಯುಲೇರಿಯಾ ಅಟ್ಯಾಕ್ ಆಗಿ ಹಾಗೆ ಬೇರೆ ಬೇರೆ ಡಿಸೀಸ್ಗಳಿಂದ ಏನು ಫಾಲ್ಟ್ ಆಗಿರ್ತಲ್ಲ ಅಂಥವ್ರು ಮಾತ್ರ ಕಿತ್ಕೊಡ್ತಾರೆ. ಸೊ ಚೆನ್ನಾಗಿರೋರೆಲ್ಲ ಸ್ವಲ್ಪ ಮಣ್ಣಿಗೆ ಹಾಕಿಸ್ಕೊಂಡು ಸ್ವಲ್ಪ ಸ್ಪ್ರೇಗಳನ್ನೆಲ್ಲ ಕೊಟ್ಟು ಹುಳಗಳಿಗೆಲ್ಲ ಔಷಧಿಗಳನ್ನು ಹಾಕಿ ನವಂಬರಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ವೆಯ್ಟ್ ಮಾಡಿ. ಸೊ ಇಷ್ಟು ಒಂದು ನಾವು 8 ತಿಂಗಳು ಏನು ಕಷ್ಟಪಟ್ಟಿರ್ತೀವಿ ಅದಕ್ಕೆ ಒಂದು 2-3 ತಿಂಗಳು ನಾವು ವೆಯ್ಟ್ ಮಾಡಿದರೆ ಒಂದು ಒಳ್ಳೆ ಪ್ರೈಸ್ ಸಿಗ್ತಕ್ಕಂತಹ ಎಲ್ಲ ಒಂದು ಲಕ್ಷಣ ಇದೆ ಈ ಸಲ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡಿದ್ದೀನಿ ತುಂಬ ಜನಕ್ಕೆ, ನನಗೆ ಆದಷ್ಟು ತಿಳಿದಷ್ಟು ಹೇಳ್ತೀನಿ. ಆಮೇಲೆ ನಿನ್ನೆ ಒಬ್ಬರು ನನಗೆ ಫೋನ್ ಮಾಡಿ ಕೇಳಿದರು, ಸರ್ ಗೊಬ್ಬರ ನಾನು ಡ್ರೆಂಚ್ ಕೊಟ್ಟ ಮೇಲೆ ಮೊಗ್ಗುಗಳೆಲ್ಲ ಕೆಂಪಗಾಗಿದೆ, ಏನು ಕಾರಣ ಇರ್ಬೋದು ಅಂತಂದು. ಫಸ್ಟಿಗೆ ಅವ್ರು ಗೊಬ್ಬರ ಹಾಕಿದ್ದು ಹೇಳಿಲ್ಲ, ಈ ಥರ ಆಗಿದೆ ಅಂತ ಫೋಟೋ ಕಳಿಸಿ ವಿಡಿಯೋ ಕಳಿಸಿದ್ರು. ಸೊ ಅದಾದಮೇಲೆ ನಾನು ಕೇಳಿದೆ ಏನು ಮಾಡಿದ್ರಿ ಇದಕ್ಕೆ ಅಂತಂದು. ಅವರು ಸರ್ ಈ ಥರ ಡ್ರೆಂಚ್ ಕೊಟ್ಟಿದ್ದೀವಿ ಅಂದರು. ಸೊ ಕೆಲವು ಟೈಮು ಓವರ್ ಡೋಸ್ ಆಗಿಬಿಟ್ಟು ಅಥವಾ ಕೆಲವೊಂದು ಏನು ತುಂಬ ಸ್ಮೂತ್ ಇರ್ತಕ್ಕಂಥ ಏನಿರ್ತಾವಲ್ಲ ಅಂಥ ಟೈಮಲ್ಲಿ ನಮಗೇನಾಗುತ್ತೆ ಅಂತಂದರೆ ಕೆಲವು ಸಲ ಮೊಗ್ಗುಗಳೆಲ್ಲ ಕೆಂಪಾಗ್ತವೆ. ನನ್ನದ್ರಲ್ಲೂ ಕೂಡ ಗೊಬ್ಬರ ಕೊಟ್ಟ ಮೇಲೆ ಕೆಲವೊಂದು ಮೊಗ್ಗುಗಳು ಕೆಂಪಾಗಿದ್ದಾವೆ. ಸೊ ಏನು ತಲೆ ಕೆಡಿಸ್ಕೊಳೋಂಥದ್ದೇನಿಲ್ಲ, ಮೊಗ್ಗುಗಳು ಹೋದ್ರೂ ಮತ್ತೆ ಹೊಸ ಮೊಗ್ಗುಗಳು ಬರ್ತವೆ. ಹಾಗೆ ಜೊತೆಗೆ ಇಳುವರಿ ಕೂಡ ನಿಮಗೆ ಸಿಗುತ್ತೆ. ಸೊ ಈ ಪೆರಿಕ್ಯುಲೇರ್ ನೋಡಿರಿ, ನಂದ್ರಲ್ಲೂ ಕೂಡ ಇವಾಗ ಇದು ಫಸ್ಟ್ ಕಾಣಿಸ್ಕೊಂಡಿದ್ದು ನನಗಿಲ್ಲ. ಎಷ್ಟು ಗೊಬ್ಬರ ಕೊಟ್ಟ ತಕ್ಷಣ ಸ್ಪ್ರೆಡ್ ಆದಂಗೆ ಅನ್ನಿಸ್ತಾ ಇದೆ, ಬಟ್ ಔಷಧಿ ಕೊಡೋದ್ರಿಂದ ಮತ್ತೆ ಕಂಟ್ರೋಲ್ ಆಗುತ್ತೆ. ಆದರೆ ಹೊಸ ಎಲೆಗಳು, ಹೊಸ ಚಿಗುರುಗಳು ಮಾತ್ರ ಬರ್ತಾನೆ ಇರಬೇಕು ನಮಗೆ, ಅದನ್ನು ಮಾತ್ರ ಸ್ಟಾಪ್ ಆಗಿ ಬಿಡಬಾರ್ದು ನಾವು. ಇದು ನನ್ನ ಮೇನ್ ಇಂಟೆನ್ಷನ್ ಇರೋದು. ನೋಡೋಣ ನೆಕ್ಸ್ಟ್ ಇಯರ್ಗೆ ಏನು ಪ್ಲ್ಯಾನ್ ಮಾಡೋಣ ಅಂತ ಕ್ಲೀನಾಗಿ ಇವಾಗೇ ತಿಳ್ಕೊತಾ ಇದ್ದೀನಿ ನಾನು ಕೂಡ. ಬೆಳಗ್ಗೆ ಅಂತ ಯಾಕೋ ಕೈ ಕಾಲೆಲ್ಲ ಹಿಡ್ಕೊತಾನೆ ಇದ್ದೀನಿ. ಓಕೆ, ನೋಡ್ತಾ ಇರ್ಬೋದು ಈ ಒಂದು ಜಾಗ ಮತ್ತು ಈ ಒಂದು ಜಾಗ ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ಈ ಕಂಬದಿಂದ ಆ ಕಂಬದವರೆಗೂ ಅಂತಂದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೊಸ ಚಿಗುರುಗಳು ಕಾಣಿಸ್ತಾ ಇದ್ದಾವೆ ಮೇಲ್ಗಡೆ ಎಲ್ಲ. ಹಳೆವೇನಿದ್ರು ಹೋಗಿದ್ರು ಕೂಡ ಹೊಸದಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ. ಇದಿಷ್ಟು ಬಿಟ್ಟು ಉಳ್ಕಿದ್ದೆಲ್ಲ ಬೌಂಡ್ರಿ ನನಗೆ ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಒಂದು 9 ಲೈನ್ ಮಾಡಿದ್ದೀನಿ ನಾನು ಈ ಥರ. ಈ 9 ಲೈನಲ್ಲಿ ಒಬ್ಬೊಬ್ಬ ಅಂದರೆ ಒಂದು ಲೈನ್ ಬೇಡ 1.5 ಲೈನ್ ನನಗೆ ಪೆರಿಕ್ಯುಲೇರಿಯಾ ಬಿದ್ದಿರ್ಬೋದು. ಇನ್ನು ಉಳ್ಕಿದ್ದೆಲ್ಲ ಚೆನ್ನಾಗಿದೆ ಆಲ್ಮೋಸ್ಟು.
ಸೊ ಏನಕ್ಕೆ ಅಂತಂದರೆ ಎವ್ರಿ 8 ಡೇಸ್ ಇಂಟರ್ವಲಲ್ಲಿ ನಾನು ಸ್ಪ್ರೇಗಳನ್ನು ಕೊಡ್ತಾ ಬಂದಿದ್ದೀನಿ. ಹಾಗಾಗಿ ಸೊ ಗೊಬ್ಬರನೂ ಸಹ ಕೊಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಹೇಳ್ತಾ ಇರೋದಿಷ್ಟೇ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಯೋಚನೆ ಮಾಡಿ ಸ್ಪ್ರೇಗಳನ್ನು ಔಷಧಿಗಳನ್ನು ಕೊಡ್ತಾ ಹೋಗಿ. ಥ್ಯಾಂಕ್ ಯು.